ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಥರ್ಮಾಕೋಲ್ ಅಲ್ಲಿ ಬೋಟ್ ಮಾಡಿದೀರಾ ನೀವು ಯಾವಾಗಾದ್ರೂ? ಸೊ ಅದೇ ಮಾಡಕ್ ಹೋಗ್ತಾ ಇದೀರಿ ಈ ವಿಡಿಯೋಲಿ. ಸಿಂಪಲ್ ಗೈಸ್ ಮಾಡೋದು, ನೀವು ಮನೆಯಲ್ಲೇ ಮಾಡ್ಬೋದು. ಸೊ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಸೊ ನೋಡಿ, ನಾನು ಥರ್ಮಾಕೋಲ್ ಶೀಟ್ ಇಸ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಮೂಲೆಯಲ್ಲಿ ಮನೆ ತರ ಡ್ರಾ ಮಾಡಿ 50 ಸೆಂಟಿಮೀಟರ್ಸ್ಗೆ ನಾನು ಮಾಡ್ಕೊತೀನಿ. ಈ ಕಡೆ ಒಂದು ಲೈನು, ಹೀಗೆ ಒಂದು, ಸೇಮ್ ಮನೆ ತರಾನೇ ಇದೆ ಅಲ್ಲ, ಇದೇ ಬೋಟ್ ಆಗಿ ಕನ್ವರ್ಟ್ ಮಾಡ್ತೀನಿ ಈಗ. ಇವಾಗ ಈ ತರ ಕಟ್ ಮಾಡಿ ಎತ್ಕೊಳ್ಳಿ ಗೈ. ಸೊ ನಮ್ಮ ಹತ್ರ ಇತ್ತಲ್ಲ ಥರ್ಮಾಕೋಲು, ಅದರಲ್ಲೇ ಸ್ವಲ್ಪ ಈ ಪೀಸ್ ನ ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಅರ್ಧ ನಾನು ಕಟ್ ಮಾಡ್ಕೊಳ್ಳಿ, ಇನ್ನೂ ಆಫ್ ಮಾಡಿ 2 ಮಾಡ್ಕೊಳ್ಳಿ. ಇದು ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಗೈಸ್, ನೀವೇ ಈ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಅದೇ ತರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ನೋಡಿ, 2 ಪೀಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಈ ಬಾರ್ಡರ್ ಇಟ್ಕೊಳ್ಳಿ. ಅದೇ ತರ ಒಂದು ಪೀಸ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನ ಇಲ್ಲಿ ಇಕ್ತೀನಿ. ಒಂಥರ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಅಲ್ಲ ತರ ಮಾಡ್ಕೊಳ್ಳೋಣ ಮೋಟರ್ ಇಕ್ಕಕ್ಕೆ. ನೀವು ನೋಡಿ ಗೈಸ್, ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ಸೊ 30 ರುಪೀಸ್ದು DC ಮೋಟರ್ ಇದೆಯಲ್ಲ, ಅದು ನಾನು ಇಸ್ಕೊಂಡಿದ್ದೀನಿ. ಇದನ್ನ ಬಂದು ಆ ಬೋಟದು ಡೆಡ್ ಎಂಡ್ಗೆ ಕನೆಕ್ಟ್ ಮಾಡೋಣ. ಹಂಗಾದ್ರೆ ಗೈಸ್, ಇಲ್ಲಿ ಸ್ವಲ್ಪ ಅಲ್ಲ ಮಾಡಿಕೊಂಡು ಅದ್ರ ಮೇಲೆ ಇಕ್ಕಿ, ಯಾಕಂದರೆ ಸ್ವಲ್ಪ ಹೈಟ್ ಆಗಿಬಿಡುತ್ತೆ. ನೀರಿಗೆ ನಾನು ಇಸ್ಕೊಂಡಿರೋ ಈ ಪ್ರೊಪೆಲ್ಲರು ಇಲ್ಲಾಂದರೆ ಫ್ಯಾನ್ ಏನಾದರೂ ಅನ್ಬೋದು ಗೈಸ್, ಇದು ಕರೆಕ್ಟಾಗಿ ನೀರಿಗೆ ತಾಗಬೇಕು. ಸೊ ನೋಡಿ, ನೀವು ಇಲ್ಲಿ ಇದ್ದಾಗ ಅದು ಕರೆಕ್ಟಾಗಿ ನೀರಲ್ಲಿ ಹೋಗುತ್ತೆ, ಅವಾಗ ಸ್ವಲ್ಪ ಬೋಟ್ ಇನ್ನೂ ಸ್ಪೀಡಾಗಿ ಹೋಗುತ್ತೆ. ನೋಡಿ, ಮೋಟರ್ನ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇದ್ಮೇಲೆ ಸುಮ್ಮನೆ ಮುಚ್ಚಕ್ಕಂತ ಥರ್ಮಾಕೋಲಲ್ಲೇ ನಾನೇ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇದು 5 ರುಪೀಸ್ ಗೈಸ್. ಪಿನ್ನು ಬ್ಯಾಟ್ರಿಯಿಂದ ಮೋಟರ್ಗೆ ಬರುತ್ತೆ. ಇದನ್ನ ಕನೆಕ್ಷನ್ ಮಾಡ್ಕೊಬಿಡ್ತೀನಿ. ಸೊ ನಿಮಗೆ ಕನೆಕ್ಷನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆ ಮೋಟರ್ದು ಕಾಪರ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಬ್ಲ್ಯಾಕ್ ಕಲರ್ನ ಒಂದು ಕಡೆ ಅಟ್ಯಾಚ್ ಮಾಡಿಬಿಡಿ. ನಾನು ಮಾಡ್ದಂಗೆ ಅದೇ ಥರ ರೆಡ್ ಕಲರ್ನ ಒಂದು ಕಡೆ ಅಟ್ಯಾಚ್ ಮಾಡ್ಕೊಬಿಡಿ. ನೋಡಿ ಗೈಸ್, ಕರೆಕ್ಟಾಗಿ ಹೇಗೆ ಮಾಡ್ತೀನೋ ಅದೇ ಥರ ಮಾಡಿ. ಇವಾಗ ಆ ಟೇಪ್ ಅನ್ಸಿದ್ದೀನಲ್ಲ, ಅದೊಂದು ಗ್ರಿಪ್ಪಿಗೆ ಗೈಸ್ 2 ಕಡೆ ಹಾಕಿದ್ದೀನಿ ನೋಡಿ. ಸೊ ನೋಡಿ, ಕನೆಕ್ಷನ್ ಮಾಡಿದ್ದೀನಿ. ಕವರೇಜ್ಗೆ ಬಂದು ಒಂದು ಥರ್ಮಾಕೋಲಲ್ಲಿ ಬಾಕ್ಸ್ ಶೇಪ್, ಮೋಟರ್ ಶೇಪ್ಗೆ ಕಟ್ ಮಾಡಿಕೊಂಡು ಅಲ್ಲಿ ಇಕ್ಕೊಂತೀನಿ. ಸುಮ್ಮನೆ ನೀರೇನಾದ್ರು ಬೀಳ್ಬಾರ್ದು ಅಂತ. ನೀವು ಈ ಥರ ಮಾಡಿ ನೋಡಿ. ಈಗ ಏನು ಪರ್ಫೆಕ್ಟ್ ಆಗಿದೆ. ಇದ್ಮೇಲೆ ಟೇಪ್ ಅನ್ಸ್ಬಿಟ್ಟು ನಿಮಗೆ ಪ್ರೊಪೆಲ್ಲರ್ ಹಾಕಿ ಬ್ಯಾಟ್ರಿ ಫಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಗೈಸ್, ಹೊಸ ಬ್ಯಾಟ್ರಿ, ಇದನ್ನ ಇಲ್ಲಿ ಇಕ್ಕೊಂತೀನಿ. ಸೆಂಟ್ರಲ್ ಇಕ್ಕಿ ಮುಂದೆ ಇಕ್ಬೇಡಿ ಗೈಸ್. ಸೊ ನೋಡಿ, ಜಸ್ಟ್ ಇದನ್ನ ಇಲ್ಲಿ ಟಚ್ ಮಾಡಿದ್ರೆ ಈಗ ಮೋಟರ್ ವರ್ಕ್ ಆಗುತ್ತೆ. ಸೊ ನೋಡಿ, ನಿಮ್ಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಇರಿ. ಇರಿ ಗೈಸ್, ನಿಮ್ಗೆ ಫ್ಯಾನ್ ಹಾಕಿ ತೋರಿಸ್ತೀನಿ, ಅವಾಗಲೇ ಕ್ಲೀನಾಗಿ ಕಾಣಿಸುತ್ತೆ. ಸೊ ನೋಡಿ, ಇಲ್ಲಿ ನೋಡಿ. ಸೊ ಬನ್ನಿ ಗೈಸ್, ಇವಾಗ ಇದನ್ನ ನೀರಲ್ಲಿ ಬಿಟ್ಟು ನೋಡೋಣ ಹೇಗೆ ಹೋಗುತ್ತಂತ. ಬನ್ನಿ ಗೈಸ್, ಇವಾಗ ಟಬ್ಬಲ್ಲಿ ನೀರು ತುಂಬಿಸಿದ್ದೀನಿ, ನೋಡೋಣ ಹೇಗೆ ಹೋಗುತ್ತಂತ. ಹೋಗಿದ್ರೆ ಗೈಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಸೊ ನೋಡಿ ಗೈಸ್, ಏನ್ ಮಸ್ತಾಗಿ ಹೋಗ್ತಾ ಇದೆ. ಪವರ್ ಸ್ವಲ್ಪ ಕಮ್ಮಿ ಆಯ್ತು ಗೈಸ್, ಅದೇನಕ್ಕಂದ್ರೆ ನೀರಲ್ಲಿ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇಲ್ಲ ಮೋಟರು. ಆದ್ರೂ ಇದು ನೋಡಕ್ ಒಂಥರ ಮಸ್ತಾಗಿದೆ ನೋಡಿ. ನೋಡಿದ್ರಲ್ಲ ಗೈಸ್, ಹೇಗೋಯ್ತು ಅಂದ್ರೆ, ಸೊ ಒಂದು 20 ಸೆಕೆಂಡ್ಸ್ ಏನಾದ್ರು ಓಡಿರ್ಬೋದು ಗೈಸ್. ಬ್ಯಾಟ್ರಿ ಅಷ್ಟು ಬೇಗ ಖಾಲಿ ಆಗ್ಬಿಡ್ತು. ನೀವು ಇನ್ನೊಂದು ಬ್ಯಾಟ್ರಿ ಹಾಕಿ ನೋಡಿ, ಮಸ್ತಾಗಿ ಓಡುತ್ತೆ ಗೈಸ್. ಇದಕ್ಕಿಂತ ದೊಡ್ಡ ಬ್ಯಾಟ್ರಿ ಒಂದು ಬರುತ್ತೆ, ಅದನ್ನ ಈ ಮೋಟರ್ಗೆ ಸೇಮ್ ಇದೇ ತರ ಕನೆಕ್ಷನ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಗೈಸ್. ಇದೇ ತರ ನಿಮ್ಮ ಹತ್ರ ಏನಾದ್ರು ಐಡಿಯಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್, ಅದ್ರ ಮೇಲೆ ವಿಡಿಯೋ ಮಾಡೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಜಾಸ್ತಿ ವಿಡಿಯೋಸ್ ಇದೆ ಗೈಸ್, ಒಂದ್ಸತಿ ನಮ್ಮ ಚಾನೆಲ್ನ ಹೋಗಿ ನೋಡಿ. ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.